3 ತಿಂಗಳು ಡಿಸಿಪ್ಲಿನಲ್ಲಿ ಕಳೆದಿತ್ತು. ಅವನ ಜೀವನ ಸರಿಯಾದ ದಿಕ್ಕಿಗೆ ಹೋಗ್ತಿತ್ತು. ಆದರೆ ಜೀವನ ಯಾವಾಗಲೂ ಪರೀಕ್ಷೆ ಇಡುತ್ತದೆ. ಒಂದು ದಿನ ಅವನಿಗೆ ದೊಡ್ಡ ಆಘಾತ ಬಂತು. ಅವನು ನಿರೀಕ್ಷಿಸಿದ್ದ ಕೆಲಸ ಸಿಗಲಿಲ್ಲ. ಅವನು ನಂಬಿದ್ದ ವ್ಯಕ್ತಿ ಅವನನ್ನು ಬಿಟ್ಟು ಹೋದ. ಮತ್ತೆ ಹಳೆಯ ಭಯಗಳು ತಲೆ ಎತ್ತಿದವು. ಆ ಕ್ಷಣದಲ್ಲಿ ಹಳೆಯ ಅವನು ಇದ್ದಿದ್ದರೆ ಏನು ಮಾಡುತ್ತಿದ್ದ? ಬಿಟ್ಟುಬಿಡು, ನೀನು ಸಾಧ್ಯವಿಲ್ಲ ಅಂತ ಹೇಳಿಕೊಂಡು ಹಳೆಯ ಜೀವನಕ್ಕೆ ಹಿಂತಿರುಗುತ್ತಿದ್ದ. ಆದರೆ ಈಗ ಅವನು ಬೇರೆಯವನಾಗಿದ್ದ. ಅವನೊಳಗೆ ಹೊಸ ಶಕ್ತಿ ಹುಟ್ಟಿತ್ತು. ಅವನು ಕುಳಿತ, ಆಲೋಚಿಸಿದ. ಆದರೆ ಈ ಬಾರಿ ಓಡಲಿಲ್ಲ. ಅವನಿಗೆ ಒಂದು ಸತ್ಯ ಗೊತ್ತಿತ್ತು. ಸಂಕಷ್ಟ ಬಂದರೆ ಅದು ಸೋಲು ಅಲ್ಲ, ಅದು ನಮ್ಮ ಮಟ್ಟವನ್ನು ಪರೀಕ್ಷಿಸುವ ಅವಕಾಶ. ಅವನು ತನ್ನನ್ನೇ ಹೇಳಿಕೊಂಡ, ನಾನು 3 ತಿಂಗಳು ಕಟ್ಟಿಕೊಂಡ ಡಿಸಿಪ್ಲಿನ್ ಒಂದು ಸಮಸ್ಯೆಗೆ ಹೊಡೆದು ಹೋಗಬೇಕಾ? ಉತ್ತರ ಸ್ಪಷ್ಟವಾಗಿತ್ತು, ಇಲ್ಲ. ಅವನು ಅಳಲಿಲ್ಲ ಅಂತಲ್ಲ, ಅವನಿಗೆ ನೋವಾಗಲಿಲ್ಲ ಅಂತಲ್ಲ, ಆದರೆ ಅವನು ನಿಂತ. ಆ ರಾತ್ರಿ ಅವನು ಒಂದು ನಿರ್ಧಾರ ಮಾಡಿದ, ನಾನು ಹಳೆಯವನಾಗುವುದು ಇಲ್ಲ. ಮುಂದಿನ ದಿನ ಮತ್ತೆ ಎದ್ದ, ಮತ್ತೆ ಪ್ರಯತ್ನಿಸಿದ, ಮತ್ತೆ ಕೆಲಸ ಶುರು ಮಾಡಿದ. ಏಕೆಂದರೆ ಈಗ ಅವನು ಅರ್ಥ ಮಾಡಿಕೊಂಡಿದ್ದ, ಯಶಸ್ಸು ಅಂದರೆ ಸಂಕಷ್ಟ ಬರದ ಜೀವನವಲ್ಲ, ಸಂಕಷ್ಟ ಬಂದಾಗ ಒಡೆದು ಹೋಗದ ಮನಸ್ಸು. ಜೀವನ ನಿಮ್ಮನ್ನು ಪರೀಕ್ಷಿಸಬಹುದು. ಒಂದು ದಿನ ನಿಮ್ಮ ಎಲ್ಲ ಪ್ರಯತ್ನ ವ್ಯರ್ಥ ಅನಿಸಬಹುದು. ಆ ಕ್ಷಣದಲ್ಲಿ ನೀವು 2 ಆಯ್ಕೆಗಳ ನಡುವೆ ಇರುತ್ತೀರಿ. ಹಳೆಯ ನಿಮಗೆ ಹಿಂತಿರುಗೋದು, ಹೊಸ ನಿಮ್ಮನ್ನು ಕಾಪಾಡೋದು. ಆ ಆಯ್ಕೆ ನಿಮ್ಮ ಭವಿಷ್ಯ ತೀರ್ಮಾನಿಸುತ್ತದೆ. ಅವನು ಆಯ್ಕೆ ಮಾಡಿದ್ದದ್ದು ಹೊಸ ಅವನನ್ನು. ಆ ದಿನದಿಂದ ಅವನಿಗೆ ಒಂದು ಭಯವೂ ಇರಲಿಲ್ಲ. ಏಕೆಂದರೆ ಅವನು ಈಗ ಗೊತ್ತಿತ್ತು, ನಾನು ಬದಲಾಗಿದೆ, ಆದ್ದರಿಂದ ಪರಿಸ್ಥಿತಿ ನನ್ನನ್ನು ಸೋಲಿಸಲಾರದು. ನೀವು ಯಾವ ಆಯ್ಕೆ ಮಾಡ್ತೀರಾ? ಸಂಕಷ್ಟ ನಿಮ್ಮನ್ನು ಸೋಲಿಸಲಿ ಅಥವಾ ನೀವು ಸಂಕಷ್ಟವನ್ನು ಸೋಲಿಸಲಿ? ನಿಮ್ಮ ಜೀವನದ ಪಾರ್ಟ್ 3 ಇವತ್ತು ಬರೆಯಲಾಗುತ್ತಿದೆ.